ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಟ್ರಾಮಾ ಸೀರೀಸ್ ಡೇ 12. ಇವತ್ತಿನ ಫಿಯರ್ ಆಫ್ ಬೀಯಿಂಗ್ ಹ್ಯಾಪಿ. ಸೊ ತುಂಬ ಜನಕ್ಕೆ ಈ ಪ್ಯಾಟರ್ನ್ ಕಾಮನ್ ಆಗಿ ಕಾಣಿಸ್ಬರುತ್ತೆ. ಏನು ಪ್ಯಾಟರ್ನ್ ಇದು ಅಂತ ಹೇಳ್ತೀನಿ. ತುಂಬ ಖುಷಿಯಾಗಿರ್ತೀರಿ, ಏನೋ ಒಂದು ಅನ್ಟುವರ್ಡ್ ಇನ್ಸಿಡೆಂಟ್ ನಡೆಯುತ್ತೆ. ಯಾವಾಗ ಬೇಕಾದ್ರೂ ಆಗಿರ್ಬೋದು, ಐದರ್ ಚೈಲ್ಡ್ಹುಡಲ್ಲಿ ಆಗಿರ್ಬೋದು, ಅಡಲ್ಟ್ಹುಡಲ್ಲಿ ಆಗಿರ್ಬೋದು. ಯಾವಾಗ ಒಬ್ಬೊಬ್ರಿಗೆ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಯಾವುದೋ ಒಂದು ಇವೆಂಟ್ ತುಂಬ ಖುಷಿಯಾಗಿರ್ತೀರಿ, ಹ್ಯಾಪಿ ಆಗಿರ್ತೀರಿ, ಎನಿ ಮೂಮೆಂಟ್ ಅನ್ಟುವರ್ಡ್ ಇನ್ಸಿಡೆಂಟ್ ಆಗುತ್ತೆ. ಸೊ ಅಹಿತಕರ ಘಟನೆ, ವೆರಿ ಸ್ಯಾಡ್ ಇವೆಂಟು. ಸೊ ನೀವೇನು ಅಂದ್ಕೊತೀರಿ, ಓಕೆ ನಾನು ತುಂಬ ಖುಷಿಯಾಗಿದ್ದೆ, ಅದಕ್ಕೆ ನನಗೆ ಈ ಥರ ಆಗೋಯ್ತೇನೋ ಅಂತ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅನ್ಸಿದ್ಯಾ ನಿಮಗೆ ಯಾವತ್ತಾದ್ರೂ ಆ ಥರ ಅನ್ಸಿದ್ಯಾ? ನನಗೆ ಇದು ನನ್ನ ಮಗಳಲ್ಲೇ ಪ್ಯಾಟರ್ನ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಶಿ ವಾಸ್ ಟೆಲ್ಲಿಂಗ್ ಮೀ, ನಮ್ಮ ನನಗೆ ಇದೆ ಈ ಥರ ಪ್ಯಾಟರ್ನು, ನನಗೆ ಹೇಳ್ಬಿಡು ಇನ್ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ಲು. ಸೊ ಇದನ್ನೇ ಅಡ್ರೆಸ್ ಮಾಡೋಣ ಅಂತ ಬಂದೀನಿ. ತುಂಬ ಜನಕ್ಕೆ ಕಾಮನ್ ಪ್ಯಾಟರ್ನ್ ಇದು. ಖುಷಿಯಾಗಿದ್ರೆ ನೆಕ್ಸ್ಟ್ ಮೂಮೆಂಟ್ ಏನಾದ್ರು ಒಂದು ಸ್ಯಾಡ್ ಇವೆಂಟ್ ನಡೆದಾಗ, ಓ ನಾನು ಖುಷಿಯಾಗಿರೋದಕ್ಕೆ ಈ ಥರ ಆಗಿದೆ, ಪಾಯಿಂಟ್ ಎ ಇಂದನೇ ಪಾಯಿಂಟ್ ಬಿ ಆಗಿರೋದು ಅಂತ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ. ಸೊ ಒಂದ್ 2-3 ಎವಿಡೆನ್ಸ್ ಬ್ರೈನಿಗೆ ಸಿಕ್ಕಿದ ತಕ್ಷಣ ನ್ಯೂರಲ್ ಪಾತ್ವೆ ಆಯ್ತು ಅಂತಾನೆ ಅಂದ್ಕೊಂಡ್ಬಿಡಿ. ಸೊ ಏನ್ ಮಾಡೋದು ಇಂಥ ಸಿಚುವೇಶನ್ ಅಲ್ಲಿ? ಸೊ ಇದು ಬರೀ ನಿಮ್ಮ ಮೈಂಡಿಗೆ ಅನಿಸಿರೋ ಒಂದು ಬಿಲೀಫ್ ಅಷ್ಟೇ. ಈ ತರ ಏನು ನಿಜ ಇರೋದಿಲ್ಲ. ಯಾಕೆ ನಿಜ ಇರುತ್ತೆ ಹೇಳಿ? ಎಷ್ಟೋ ಜನ ಖುಷಿಯಾಗಿ ಇರ್ತಾರೆ, ಎಲ್ಲ ಅಚೀವ್ ಮಾಡ್ತಿರ್ತಾರೆ. ಬರೀ ನಿಮಗೆ ಮಾತ್ರ ಯಾಕಾಗುತ್ತೆ? ಚಾನ್ಸೇ ಇಲ್ಲ. ನೀವು ಅಂದ್ಕೊಂಡು ಲೆನ್ಸ್ ಹಾಕೊಂಡು ನೋಡ್ತಿರೋ ಅಂತ ಇದು ಏನು ಬಿಲೀಫ್ ಸಿಸ್ಟಮ್ ಅದು. ಸೊ ಹೇಗೆ ಇದನ್ನ ಓವರ್ಕಮ್ ಮಾಡೋದು ಅಂತ ನೀವು ಕೇಳಿದ್ರೆ, ನಮ್ದು ಕೋಚಿಂಗ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಲ್ಲಿ ಹೇಳ್ತಾರೆ, ಒಂದು ಪಿವೋಟಿಂಗ್ ಅಂತ ಒಂದು ಟೆಕ್ನಿಕ್ ಹೇಳ್ತಾರೆ. ಸೊ ಯಾವಾಗ ಈ ತರ ನಿಮ್ಗೆ ಫೀಲಿಂಗ್ಸ್ ಬರ್ತಾ ಇರುತ್ತೋ, ಇವಾಗ ಯಾವ್ದೋ ಒಂದು ಖುಷಿ ಪಡೋ ಮೊಮೆಂಟ್ ಬರುತ್ತೆ, ನೀವು ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಆ ಫೀಲಿಂಗ್ಸ್ ಬಗ್ಗೆ ಅವೇರ್ನೆಸ್ ಬರ್ಸ್ಕೊಳ್ಳಿ. ಏನ್ ನಡೀತಿದೆ, ಈ ಪ್ಯಾಟರ್ನ್ ಮತ್ತೆ ಲೂಪ್ ಕ್ರಿಯೇಟ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಆ ಪ್ಯಾಟರ್ನ್ ಬಗ್ಗೆ ಜಸ್ಟ್ ಅವೇರ್ನೆಸ್ ಬಂದ ತಕ್ಷಣ ನೀವೇನ್ ಮಾಡಿ, ಜಸ್ಟ್ ಅದನ್ನ ವರ್ಡಿಂಗ್ಸ್ ಮತ್ತೆ ಥಾಟ್ಸ್ನ ಚೇಂಜ್ ಮಾಡಿ. ನೋ, ದಿಸ್ ಇಸ್ ನಾಟ್ ಮೀ, ನಾನು ಈ ಸಿಚುವೇಶನ್ ನಾನು ಪವರ್ ಕೊಡೋದಿಲ್ಲ, ಇದು ನಾನು ಅಂದ್ಕೊಂಡಿರೋದು ನಿಜ ಅಲ್ಲ, ಐ ವಿಲ್ ಬಿ ಹ್ಯಾಪಿ ನೌ ಆಲ್ಸೋ. ಲೇಟರ್ ಸ್ಟೇಜ್ ಅಲ್ಲೂ ಎಂಥದ್ದು ಆಗೋದಿಲ್ಲ. ಯಾವುದೋ ಒಂದು ಇವೆಂಟಿಗೆ ಐ ಕೆನಾಟ್ ಗಿವ್ ಕಂಟ್ರೋಲ್ ಟು ದಟ್ ಸಿಚುವೇಶನ್. ಸೊ ನಾನು ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಓನ್ ಲೈಫ್, ಐ ಟೇಕ್ ಕಂಟ್ರೋಲ್ ಅಂತ ಅಂದ್ಕೊಂಡು, ಸೊ ಏನೂ ಆಗಿಲ್ಲ, ಸೊ ಈ ತರ ಎಲ್ಲ ಏನು ಸ್ಯಾಡ್ ಇವೆಂಟ್ ನಡೆಯಲ್ಲ ಅಂತ ಖುಷಿಯಾಗೇ ಇರಿ, ಮನ್ಸು ಗಟ್ಟಿ ಮಾಡ್ಕೊಳ್ಳಿ. ಆದ್ರೆ ಜಸ್ಟ್ ವರ್ಡಿಂಗ್ಸ್ ಅಲ್ಲಿ ಹೇಳೋದು, ಫೀಲಿಂಗ್ಸ್ ಡಿಫ್ರೆಂಟ್ ಇದ್ರೆ ವರ್ಕ್ ಆಗಲ್ಲ. ಈವನ್ ಫೀಲಿಂಗ್ಸ್ನು ಚೇಂಜ್ ಮಾಡಿ ನೋಡಿ. ಏನೋ ಇವ್ರು ಸುಮ್ಮನೆ ಹೇಳ್ತಾರಲ್ಲ ಅಂತ ತಿಳ್ಕೊಬೇಡಿ, ಜಸ್ಟ್ ನೋಡಿ, ಮ್ಯಾಜಿಕ್ ನೋಡಿ. ನೀವು ಬೇಕಾದ್ರೆ ಜಸ್ಟ್ ವಿತ್ ಫೀಲಿಂಗ್ಸು, ವಿತ್ ವಿಲ್ ಪವರ್ ಅದನ್ನ ಚೇಂಜ್ ಮಾಡಿ ನೋಡಿ. ಮನಸ್ಸಲ್ಲಿ ಓಡ್ತಿರೋ ಅಂತ ಆ ಲೂಪ್ ಸ್ಟಾಪ್ ಆಗ್ಬಿಡುತ್ತೆ. ಅವೇರ್ನೆಸ್ ಬಂದ್ರೆ 50% ಸ್ಟಾಪ್ ಆಗುತ್ತೆ. ಸೊ ನೀವು ಚೇಂಜ್ ಮಾಡ್ಕೊಂಡ ತಕ್ಷಣ ತುಂಬಾ ಪವರ್ಫುಲ್ ಆಕ್ಟ್ ಇದು ಎನರ್ಜಿಟಿಕಲ್ ಚೇಂಜಸ್ ಆಗುತ್ತೆ. ಸೊ ಇದೇ ತರ ಒಂದ್ 2-3 ಸತಿ ನಿಮಗೆ ಏನೂ ಆಗ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ಯು ವಿಲ್ ಬಿ ಫುಲ್ ಆರಾಮಾಗೇ ಇರ್ತೀರಾ. ಸೊ ಇದೇ ಇವತ್ತಿನ ಫಿಯರ್. ಸೊ ಇದನ್ನ ಟ್ರೈ ಮಾಡಿ ನೋಡಿ. ಅಮ್ಮ ಸೀರೀಸ್ ಇವತ್ತಿಗೆ ಮುಗೀತು. ನಾಳೆ ಸಿಗೋಣ ಇನ್ನೊಂದು ಸೀರೀಸ್ ಜೊತೆಗೆ. ಇಫ್ ಯು ನೀಡ್ ಹೆಲ್ಪ್ ಆಫ್ ಅ ಕೋಚ್ ಅಂತ ಕಮೆಂಟ್ ಮಾಡಿ. ಐ ವಿಲ್ ಗೆಟ್ ಇನ್ ಟಚ್ ವಿತ್ ಯು.